Good afternoon, students. A warm welcome to this new academic year to all of you. Myself, Anna Maria D'Souza, Department of History, SVS College, Bandwan. Now I will going to teach history. And in this semester, for our first semester, we will going to discuss about prehistoric period of India or prehistory of India. Mainly history is divided into three periods. That is history broadly classified or divided into three periods, and they were ancient, medieval and modern. Ancient Indian history, medieval Indian history and modern history of India. In this semester, we are discussing about prehistoric period of India. Prehistoric period of India, and in this paper, totally 5 topics are included. They are: first one is introduction to the subject, then historical writings, then sources of ancient Indian history. After that, geographical features of India and their impact over Indian history. Geographical features of India and their impact over Indian history. Then second topic is prehistoric period. That is the beginning of prehistoric period, and that begins from Paleolithic age. Paleolithic, that is Stone Age. And Stone Age marks the beginning of prehistoric period. Then we have third chapter, that is the Vedic age, means Vedic period, and there we are going to discuss about 4 Vedas and the political, social, economic, then religious life of the Vedic people, that is the people who belongs to the early Vedic period and later Vedic period. Then fourth one, that is the age of Mahajanapadas. That is another chapter or topic in this paper, that is the age of Mahajanapadas. Then finally, the age of the Mauryas. So totally these are the 5 topics or chapters were included in the first semester of history paper. So here first, what is history, or what do you know about history? ಇತಿಹಾಸ ಎಂದರೇನು? ಆ್ಯಕ್ಚುಲಿ ನಾವಿಲ್ಲಿ ಪ್ರಥಮ ಸೆಮಿಸ್ಟರ್ನಲ್ಲಿ ಇತಿಹಾಸ ಪೇಪರ್ನಲ್ಲಿ ಅಥವಾ ಇತಿಹಾಸದಲ್ಲಿ ಕಲಿಲಿಕ್ಕಿರುವಂಥದ್ದು ಪ್ರಿಹಿಸ್ಟೋರಿಕ್ ಅಥವಾ ಯಾವುದೇ ಲಿಖಿತ ಆಧಾರಗಳು ಇಲ್ಲದಂತಹ ಕಾಲದ ಬಗ್ಗೆ. ಆ್ಯಕ್ಚುಲಿ ಪ್ರಿಹಿಸ್ಟೋರಿಕ್ ಪೀರಿಯಡ್ ಅಥವಾ ಲಿಖಿತ ಆಧಾರಗಳು ಇಲ್ಲದಂತಹ ಇತಿಹಾಸದ ಕಾಲವನ್ನು ತಿಳಿದುಕೊಳ್ಳಲಿಕ್ಕೆ ನಮಗೆ ಸಹಕಾರಿ ಆಗುವಂತಹ ಅನೇಕ ದಾಖಲೆಗಳಿವೆ. ಅದನ್ನು ನಾವು ಸೋರ್ಸಸ್ ಅಂತ ಹೇಳ್ತೇವೆ. ಸೋರ್ಸಸ್ ಅಂದರೆ ಬೇರೆ ಬೇರೆ ಆಧಾರಗಳು ಅಥವಾ ಮೂಲಗಳು, ಇತಿಹಾಸದ ಮೂಲಗಳು. ಆ್ಯಕ್ಚುಲಿ ಇತಿಹಾಸವು ನಾವು ತಿಳ್ಕೊಳ್ಬೇಕಾದ್ರೆ ಅದಕ್ಕೆ ನಮಗೆ ರೆಕಾರ್ಡ್ಸ್ ಬೇಕು. ರೆಕಾರ್ಡ್ಸ್ ಮೀನ್ಸ್ ಪಾಸ್ಟ್ records, that is records of past events, or that is records of great personalities, etc. ಇಲ್ಲಿ ಪ್ರಿಹಿಸ್ಟೋರಿಕ್, ಅದು ಕೂಡ ಇಂಡಿಯನ್ ಪ್ರಿಹಿಸ್ಟೋರಿಕ್ ಪೀರಿಯಡ್, ಭಾರತದ ಪ್ರಿಹಿಸ್ಟೋರಿಕ್ ಪೀರಿಯಡ್ ಅಥವಾ ಯಾವುದೇ ಲಿಖಿತ ಆಧಾರಗಳಿಲ್ಲದಂತಹ ಕಾಲವನ್ನು ತಿಳ್ಕೊಳ್ಳಿಕ್ಕೆ ಅಥವಾ ಇತಿಹಾಸದ ಆದಿಕಾಲವನ್ನು ತಿಳ್ಕೊಳ್ಳಿಕ್ಕೆ ನಮಗೆ ಬೇರೆ ಬೇರೆ ಮೂಲಗಳು ಸಹಕಾರ ನೀಡ್ತವೆ ಅಥವಾ ಬೇರೆ ಬೇರೆ ಆಧಾರಗಳು ಸಹಕಾರವನ್ನು ನೀಡ್ತವೆ. ಸೊ ಈ ಪ್ರಥಮ ಸೆಮಿಸ್ಟರ್ನ ಪೇಪರಲ್ಲಿ ನಾವು ಡಿಸ್ಕಸ್ ಮಾಡಲಿಕ್ಕೆ ಇರುವಂಥದ್ದು ಫಸ್ಟಿಗೆ ಇಂಟ್ರೊಡಕ್ಷನ್, ಅಂದರೆ ಸಬ್ಜೆಕ್ಟ್ ಇತಿಹಾಸದ ಇಂಟ್ರೊಡಕ್ಷನ್. ನಂತರ ಅಲ್ಲಿ ಮೂಲಗಳು, ಇತಿಹಾಸದ ಮೂಲಗಳು, ಬೇರೆ ಬೇರೆ ಆಧಾರಗಳು, ನಂತರ
ದ ಜಿಯೋಗ್ರಾಫಿಕಲ್ ಫೀಚರ್ಸ್ ಅಂದರೆ ಭೌಗೋಳಿಕ ಲಕ್ಷಣಗಳು. ನಂತರ ಅಲ್ಲಿ ಪ್ರೀ ಹಿಸ್ಟೋರಿಕ್ ಏಜ್ ಅಥವಾ ಏನು ಲಿಖಿತ ಆಧಾರಗಳಿಲ್ಲದಂತಹ ಇತಿಹಾಸದ ಪೂರ್ವಕಾಲ ಯಾವಾಗ ಆರಂಭ ಆಯಿತು, ಅಲ್ಲಿ ನಾವು ಸ್ಟೋನ್ ಏಜನ್ನು ಡಿಸ್ಕಸ್ ಮಾಡಲಿಕ್ಕಿದೆ, ಹರಪ್ಪನ್ ಸಿವಿಲೈಸೇಷನ್, ಸೊ ಹೀಗೆ ಹೋಗ್ತದೆ. ನಂತರ ಅಲ್ಲಿ ಡಿಸ್ಕಸ್ ಮಾಡಲಿಕ್ಕಿರುವಂಥದ್ದು ವೇದಿಕ್ ಏಜ್, ವೇದಗಳ ಕಾಲ. ಅಲ್ಲಿ ಟೋಟಲಿ 4 ವೇದಗಳಿವೆ, ಸೊ ಅದನ್ನು ಡೀಟೇಲ್ ಆಗಿ ಡಿಸ್ಕಸ್ ಮಾಡಬೇಕು. ನೆಕ್ಸ್ಟ್ ದಿ ಏಜ್ ಆಫ್ ಮಹಾಜನಪದಾಸ್, ಏಜ್ ಆಫ್ ಮಹಾಜನಪದಗಳ ಕಾಲ. ನಂತರ ಮಹಾಜನಪದಗಳಿಂದ ಅಲ್ಲಿ ಏನಾಯಿತು, ರಾಜ್ಯದ ಆಳ್ವಿಕೆ ಆರಂಭ ಆಯಿತು, ರಾಜ್ಯಾಡಳಿತ ಆರಂಭ ಆಯಿತು. ಸೊ ಅದನ್ನು ನಾವು ಡಿಸ್ಕಸ್ ಮಾಡಲಿಕ್ಕಿರುವಂಥದ್ದು ದಿ ಏಜ್ ಆಫ್ ಮೌರ್ಯಾಸ್, ಮೌರ್ಯರ ಕಾಲ. ಅಲ್ಲಿ ಅವರ ಟೋಟಲ್ ಇತಿಹಾಸವನ್ನು, ಮೌರ್ಯರ ಇತಿಹಾಸವನ್ನು ನಾವು ಡಿಸ್ಕಸ್ ಮಾಡಲಿಕ್ಕುಂಟು. ಸೊ ಇದೆಲ್ಲವೂ ನಮಗೆ ಈ ಫಸ್ಟ್ ಸೆಮಿಸ್ಟರ್ನ ಇತಿಹಾಸದ ಪೇಪರ್ನೆಲ್ಲ ನಾವು ಡೀಟೇಲ್ ಆಗಿ ಡಿಸ್ಕಸ್ ಮಾಡುವಂಥದ್ದು. ಇದನ್ನೆಲ್ಲ ನಾವು ಡಿಸ್ಕಸ್ ಮಾಡೋದಕ್ಕಿಂತ ಮುಂಚೆ ಇತಿಹಾಸ ಎಂದರೇನು ಅಂತ ತಿಳ್ಕೊಳ್ಳೋಣ. ವಾಟ್ ಈಸ್ ಹಿಸ್ಟ್ರಿ ಅಥವಾ ಇತಿಹಾಸ ಎಂದರೇನು? ಹಿಸ್ಟ್ರಿ ಈಸ್ ಅ ಸಿಸ್ಟಮ್ಯಾಟಿಕ್ ಸ್ಟಡಿ ಆಫ್ ಪಾಸ್ಟ್ ಈವೆಂಟ್ಸ್. ಹಿಸ್ಟ್ರಿ ಈಸ್ ಅ ಸಿಸ್ಟಮ್ಯಾಟಿಕ್ ಸ್ಟಡಿ ಆರ್ ದಟ್ ಈಸ್ ಅ ರೆಕಾರ್ಡ್ ಆಫ್ ಪಾಸ್ಟ್ ಮೆಮೊರೀಸ್ ಆರ್ ಪಾಸ್ಟ್ ಈವೆಂಟ್ಸ್. ಅಂದರೆ ಗತಕಾಲದಲ್ಲಿ ಏನು ನಡೆದು ಹೋಗಿದ ಅದನ್ನು ನಾವೇನು ಮಾಡ್ತೇವೆ, ವ್ಯವಸ್ಥಿತವಾಗಿ ಅಧ್ಯಯನ ಮಾಡ್ತೇವಲ್ಲ, ಅದನ್ನು ನಾವೇನು ಹೇಳ್ತೇವೆ ಇತಿಹಾಸ. ಅಂದರೆ ಇತಿಹಾಸ ಅಂದರೆ ಸುಮ್ಮನೆ ಅದು ಸುಳ್ಳು ಸುದ್ದಿಗಳಲ್ಲ, ಅದು ಇನ್ವೆಸ್ಟಿಗೇಟ್ ಮಾಡಿ, ಅಂದರೆ ಕೂಲಂಕುಷವಾಗಿ ಅದನ್ನು ಪರಿಶೀಲಿಸಿ ನಂತರ ಇತಿಹಾಸಕಾರರು ಏನು ಮಾಡ್ತಾರೆ, ರೆಕಾರ್ಡ್ ಮಾಡ್ತಾರೆ. ಈಗ ಯಾವುದೇ ಒಂದು ಘಟನೆ ಇರ್ಬೋದು, ಅದನ್ನು ಸುಮ್ಮನೆ ನಾವು ಕಣ್ಣು ಮುಚ್ಚಿ ನಂಬಲಿಕ್ಕೆ ಆಗೋದಿಲ್ಲ. ಅಲ್ಲಿ ಇನ್ವೆಸ್ಟಿಗೇಷನ್ಸ್ ನಡೀತದೆ, ಎನ್ಕ್ವೈರಿ ನಡೀತದೆ, ಅವರ ಅಬ್ಸರ್ವೇಷನ್ ಮುಖಾಂತರ ಇತಿಹಾಸವನ್ನು ಏನು ಮಾಡುವಂಥದ್ದು, ರೀಬಿಲ್ಡ್ ಮಾಡುವಂಥದ್ದು ಅಥವಾ ತಿಳ್ಕೊಳ್ಳುವಂಥ ಕೆಲಸವನ್ನು ಮಾಡ್ತೇವೆ. ಆ್ಯಕ್ಚುಲಿ ದೆನ್ ಹೂ ಈಸ್ ರಿಗಾರ್ಡ್ ಆ್ಯಸ್ ದಿ ಫಾದರ್ ಆಫ್ ಹಿಸ್ಟ್ರಿ? ಇತಿಹಾಸದ ಪಿತಾಮಹ ಯಾರು? ಇತಿಹಾಸದ ಪಿತಾಮಹ ಅಂತ ಯಾರನ್ನು ಕರೀತಾರೆ? ದೆನ್ ವೈ? ಆ್ಯಕ್ಚುಲಿ ಹೆರೋಡೋಟಸ್ ಈಸ್ ರಿಗಾರ್ಡ್ ಆ್ಯಸ್ ದಿ ಫಾದರ್ ಆಫ್ ಹಿಸ್ಟ್ರಿ and he belongs to Greece. Means he was a Greek historian, he was an ancient Greek historian and belongs to the Greece. And why he is regarded as the father of history? Because for the first time he started recording history. He recorded or he written about the Persian wars. So he was regarded as the father of history. And after Herodotus, Thucydides and various other Greek historians, they started recording important events. So Greeks were the beginners who started the recording important events. So here the origin of the subject history was also started from Greece. Actually, according to Herodotus, he also defined or he systematically given meaning to the subject history. According to Herodotus, history is a record of great events and the achievements of great personalities. That is a record of great events and also the achievements of or unique events and also achievements of great personalities, and that is to be remembered by the future generations. Here memory is very important to reconstruct the history. Means here record means that is the past memory. The record is nothing but that is a record of past events. Here past means important or significant events. Only significant or important events were recorded in history, or that is called as important events recorded, and that is called as history. Here our day-to-day activities means our daily routine, that is not called as history. Only unique or significant or important events. ಪಾಸ್ಟ್ ಈವೆಂಟ್ಸ್. ಪಾಸ್ಟ್ ಅಂದರೆ ಏನಿಲ್ಲಿ ನಡೆದು ಹೋದಂತಹ ಘಟನೆಗಳು, ಆಗಿ ಹೋದಂಥದ್ದು ಏನೆಲ್ಲ ಇಷ್ಟು ತನಕ ಆರಂಭದಿಂದ, ಈ ಜಗತ್ತಿನ ಆರಂಭದಿಂದ ಇಲ್ಲಿ ತನಕ ಏನೆಲ್ಲ ನಡೆದು ಹೋಗಿದೆ, ಅದರಲ್ಲಿ ಯಾವುದೆಲ್ಲ
ನಾವು ಏನು ಮಾಡಬೇಕು, ಮುಂದುವರಿಸಿಕೊಂಡು ಹೋಗಬೇಕು. ದಟ್ ಈಸ್ ಮೆಮೊರಿ ಅಂತ ಹೇಳ್ತೀವಿ. ಅಂದರೆ ಅದನ್ನು ನಾವು ಏನು ಮಾಡಬೇಕು, ಮುಂದುವರಿಸಿಕೊಂಡು ಹೋಗಬೇಕು, ಮುಂದಿನ ಜನಾಂಗದನ್ನು ತಿಳ್ಕೊಳ್ಬೇಕು. ಅದಕ್ಕೋಸ್ಕರ ಏನು ಮಾಡ್ತಾರೆ, ಅದನ್ನು ರೆಕಾರ್ಡ್ ಮಾಡುವಂತಹ ಕೆಲಸವನ್ನು ಮಾಡ್ತಾರೆ. ಅಂದರೆ ರೈಟಿಂಗ್, ಇಲ್ಲಿ ರೆಕಾರ್ಡ್ ಅಂದ್ರೇನು, ರೈಟಿಂಗ್ ಹಿಸ್ಟ್ರಿ, ದಟ್ ಈಸ್ ರೆಕಾರ್ಡಿಂಗ್ ಗ್ರೇಟ್ ಈವೆಂಟ್ಸ್. ಅಂದರೆ ರೈಟಿಂಗ್ ಎಲ್ಲವನ್ನು ಲಿಖಿತ ರೂಪದಲ್ಲಿ ಇಡ್ತೇವೆ. ಅಲ್ಲಿ ನೋಡಿ, ಪ್ರೀ ಹಿಸ್ಟೋರಿಕ್ ಮೀನ್ಸ್ ವಿಚ್ ಡು ನಾಟ್ ಹ್ಯಾವ್ ಎನಿ ರಿಟನ್ ರೆಕಾರ್ಡ್ಸ್. ಯಾವುದೇ ರಿಟನ್ ನಮಗೆ ಅಲ್ಲಿ ಸೋರ್ಸಸ್ ಇಲ್ಲ. ಈಗ ಫಾರ್ ಎಕ್ಸಾಂಪಲ್ ಹರಪ್ಪನ್ ಸಿವಿಲೈಸೇಷನ್, ದಟ್ ಈಸ್ ಆಲ್ಸೋ ಬಿಲಾಂಗ್ಸ್ ಟು ದಿ ಪ್ರೀ ಹಿಸ್ಟೋರಿಕ್ ಪೀರಿಯಡ್. ಇಲ್ಲಿ ಹರಪ್ಪನ್ ಸಿವಿಲೈಸೇಷನ್ ಇತ್ತು ಅಂತ ನಮಗೆ ತಿಳಿದು ಬಂತು, ದಟ್ ಈಸ್ ಎ ಲೇಟೆಸ್ಟ್ ಸ್ಟೇಜ್. ಇನ್ 19th ಸೆಂಚುರಿಯಲ್ಲಿ ಏನಾಯಿತು, ಒಂದು ಹರಪ್ಪನ್ ಸಿವಿಲೈಸೇಷನ್ ಬಗ್ಗೆ ಒಂದು ಭಾರತದಲ್ಲಿ ಪ್ರಾಚೀನ ನಾಗರಿಕತೆ ಇತ್ತು ಅಂತ ನಮಗೆ ತಿಳಿದು ಬಂತು. ಹೇಗೆ ತಿಳಿದು ಬಂತು? ದಟ್ ಈಸ್ ಥ್ರೂ ಆರ್ಕಿಯಾಲಜಿಕಲ್ ಎಕ್ಸ್ಕವೇಷನ್ಸ್. Various archaeological excavations proved that great civilization was existed in the regions of that Harappa, Mohenjo-daro or in the valleys of river Sindh. ಅಂದರೆ ಯಾವಾಗ ಲಿಖಿತ ಆಧಾರಗಳಿಲ್ಲ ಅವಾಗ ಏನು ಮಾಡ್ತಾರೆ, ಸೈಂಟಿಫಿಕ್ ಡಿಗಿಂಗ್ ಮಾಡ್ತಾರೆ. ಅಂದರೆ ಆರ್ಕಿಯಾಲಜಿಕಲ್ ಎಕ್ಸ್ಕವೇಷನ್ ಅಂತ ಹೇಳ್ತೇವೆ. ಪ್ರಾಚ್ಯ ವಸ್ತುಗಳ ಅಧ್ಯಯನ ಅಂತಲೇ ಒಂದು ಏನಿದೆ ಶಾಸ್ತ್ರ ಇದೆ, ಅಧ್ಯಯನ ಶಾಸ್ತ್ರ. ಅದರ ಮುಖಾಂತರ ಏನು ಮಾಡ್ತಾರೆ, ಈಗ ಹಿಸ್ಟೋರಿಕಲ್ ಸೈಟ್ಸ್, ಫಾರ್ ಎಕ್ಸಾಂಪಲ್ ಈಗ ಹರಪ್ಪ, ಮೊಹೆಂಜೊದಾರೋ ಅದೆಲ್ಲವೂ ಹಿಸ್ಟೋರಿಕಲ್ ಸೈಟ್ಸ್. ಸೊ ಅಲ್ಲಿ ಹೋಗಿ ಅಲ್ಲಿ ಏನೆಲ್ಲ ಅಲ್ಲಿಯ ಜನರು ಬಳಸಿದ್ದಾರೆ, ಏನೆಲ್ಲ ಸಿಕ್ತಿದೆ, ಪಳೆಯುಳಿಕೆಗಳಿರ್ಬೋದು ಅಥವಾ ಬೇರೆ ಅವರು ಬಳಸಿದಂಥ ವಸ್ತುಗಳಿರ್ಬೋದು, ಅವ್ರ ಮಾನ್ಯುಮೆಂಟ್ಸ್, ಕಾಯಿನ್ಸ್, ಸೀಲ್ಸ್. ಸೊ ಇದನ್ನೆಲ್ಲ ಏನು ಮಾಡ್ತಾರೆ, ಕಲೆಕ್ಟ್ ಮಾಡ್ತಾರೆ. ಮತ್ತು ಅದನ್ನು ಕಾರ್ಬನ್-14 ಟೆಸ್ಟಿಂಗ್ ಅಥವಾ ವೇರಿಯಸ್ ಅದರ ಮೆಥಡ್ಸ್ ಮುಖಾಂತರ ಏನು ಮಾಡುವಂಥದ್ದು, ಹಿಸ್ಟ್ರಿನ ರೀಕನ್ಸ್ಟ್ರಕ್ಟ್ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಮೇನ್ಲಿ ಹಿಸ್ಟೋರಿಯನ್ಸ್ ಆರ್ ಆರ್ಕಿಯಾಲಜಿಸ್ಟ್. ಸೊ ಇಲ್ಲಿ ಪ್ರೀ ಹಿಸ್ಟೋರಿಕ್ ಪೀರಿಯಡ್, ಹಿಯರ್ ಆಲ್ರೆಡಿ ನಾನು ಹೇಳಿದೆ, ನಾವು ಇತಿಹಾಸವನ್ನು 3 ವಿಭಾಗಗಳನ್ನಾಗಿ ಮಾಡಿ ಹೆಚ್ಚಾಗಿ ನಾವು ಅಧ್ಯಯನವನ್ನು ಮಾಡುವಂಥದ್ದು. ಏನ್ಷಿಯಂಟ್, ಮೆಡಿವಲ್ ಮತ್ತು ಮಾಡರ್ನ್. ಅಂದರೆ ಪ್ರಾಚೀನ, ಮಧ್ಯಕಾಲೀನ ಇತಿಹಾಸ ಮತ್ತು ಆಧುನಿಕ ಇತಿಹಾಸ. ಈಗ ನಮಗೆ ಫಸ್ಟ್ ಇಯರಲ್ಲಿ ನಾವು ಡಿಸ್ಕಸ್ ಮಾಡಲಿಕ್ಕಿರುವಂಥದ್ದು, ಫಸ್ಟ್ ಇಯರ್ ಬೋತ್ ಸೆಮಿಸ್ಟರ್, ಫಸ್ಟ್ ಮತ್ತು ಸೆಕೆಂಡ್ ಸೆಮಿಸ್ಟರ್ ನಮಗೆ ಡಿಸ್ಕಸ್ ಮಾಡಲಿಕ್ಕಿರುವಂಥದ್ದು ಏನ್ಷಿಯಂಟ್ ಇಂಡಿಯನ್ ಹಿಸ್ಟ್ರಿ. ಅಲ್ಲಿ ಪ್ರೀ ಹಿಸ್ಟೋರಿಕ್ ಪೀರಿಯಡಿಂದ ಅದು ಆರಂಭ ಆಗ್ತದೆ. ಅಂದರೆ ಆರಂಭದ ಇತಿಹಾಸದ ಒಂದು ಕಾಲ, ಅದು ಪ್ರೀ ಹಿಸ್ಟೋರಿಕ್ ಪೀರಿಯಡ್. ಹಿಯರ್ ಈಗ ನಾವು ಪ್ರೀ ಹಿಸ್ಟೋರಿಕ್ ಅಂದರೆ ಇತಿಹಾಸದ ಘಟನೆಗಳನ್ನು ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಈಗ ಇತಿಹಾಸವು ಈಗ ಯಾವುದೇ ರಿಟರ್ನ್ ರೆಕಾರ್ಡ್ಸ್ ಇಲ್ಲದಿದ್ದರೂ ಕೂಡ ನಾವು ಹೇಗೆ ಇತಿಹಾಸವನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗಿದೆ ಅಂತ ನೋಡಿಕೊಳ್ಬೇಕು. ಮೀನ್ಸ್ ಅದನ್ನು ನಾವು ತಿಳ್ಕೊಳ್ಳೋಣ. ಈಗ ಇಲ್ಲಿ ಪ್ರಾಚೀನ ಇತಿಹಾಸವನ್ನು ತಿಳ್ಕೊಳ್ಳಿಕ್ಕೆ ನಮಗೆ ಹೆಲ್ಪ್ ಮಾಡುವಂತಹ ಅಥವಾ ಸಹಕರಿಸುವಂತಹ ಆಧಾರಗಳಿವೆ. ದಟ್ ಈಸ್ ಸೋರ್ಸಸ್ ಆಫ್ ಏನ್ಷಿಯಂಟ್ ಇಂಡಿಯನ್ ಹಿಸ್ಟ್ರಿ. ಪ್ರಾಚೀನ ಕಾಲದ ಇತಿಹಾಸವನ್ನು ತಿಳ್ಕೊಳ್ಳಿಕ್ಕೆ, ಭಾರತದ ಇತಿಹಾಸವನ್ನು ತಿಳ್ಕೊಳ್ಳಿಕ್ಕೆ ಸಹಕಾರ ನೀಡುವಂತಹ ಸೋರ್ಸಸ್ ಅಥವಾ ಆಧಾರಗಳು ಅಥವಾ ಮೂಲಗಳು. ಬ್ರಾಡ್ಲಿ ಸ್ಪೀಕಿಂಗ್, sources of ancient Indian history are divided into two parts. That is, first one is literary sources and second one is archaeological sources. Literary sources, second one is archaeological ಸೋರ್ಸಸ್. ಇಲ್ಲಿ ಟೋಟಲಿ ಆಧಾರಗಳು ಅಂತ ಹೇಳ್ತೇವೆ, ಇತಿಹಾಸದ ಆಧಾರಗಳು ಅಥವಾ ಇತಿಹಾಸದ ಮೂಲಗಳು. ಪುನಃ ಆ ಮೂಲಗಳನ್ನು ಏನು ಮಾಡ್ತೇವೆ, ನಾವು ವರ್ಗೀಕರಿಸ್ತೇವೆ. ಈ ಸೋರ್ಸನ್ನು ಲಿಟರರಿ ಸೋರ್ಸಸ್ ಮತ್ತು ಆರ್ಕಿಯಾಲಜಿಕಲ್ ಸೋರ್ಸಸ್. ಲಿಟರರಿ ಅಂದರೆ ಲಿಖಿತ ಆಧಾರಗಳು, ಯಾವುದು ಬರವಣಿಗೆಯ ರೂಪದಲ್ಲಿ ಉಂಟು ಅದೆಲ್ಲವೂ ಲಿಟರರಿ ಸೋರ್ಸಸ್. ಮತ್ತು ಸೆಕೆಂಡ್ ಒನ್ ಆರ್ಕಿಯಾಲಜಿಕಲ್ ಸೋರ್ಸಸ್. ಆರ್ಕಿಯಾಲಜಿಕಲ್ ಸೋರ್ಸ್ ಅಂದರೆ ಪ್ರಾಚ್ಯ ವಸ್ತು ಆಧಾರಗಳು, ಪ್ರಾಚ್ಯ ಆಧಾರಗಳು ಅಂತ ಹೇಳ್ತೇವೆ. ಸೊ ಅಲ್ಲಿ ನಮಗೆ ಕಾಯಿನ್ಸ್ ಬರ್ತವೆ, ಮಾನ್ಯುಮೆಂಟ್ಸ್, ದೆನ್ ಇನ್ಸ್ಕ್ರಿಪ್ಷನ್ಸ್, ದೆನ್ ಎಸ್ಕವೇಷನ್ಸ್. ಎಸ್ಕವೇಷನ್ಸ್ ಅಂದರೆ
ಈಗ ಅಲ್ಲಿ ಒಂದು ಹಿಸ್ಟೋರಿಕಲ್ ಸೈಟ್ ಉಂಟು, ಅಲ್ಲಿ ಹೋಗಿ ಏನು ಮಾಡ್ತಾರೆ, ಆರ್ಕಿಯಾಲಜಿಸ್ಟ್ ಎಸ್ಕವೇಷನ್ಸ್ ಮಾಡ್ತಾರೆ. ಸೊ ಅದನ್ನು ನಾವು ಎಸ್ಕವೇಷನ್ಸ್ ಅಂದರೆ ಬೇರೆ ಬೇರೆ ವಸ್ತುಗಳನ್ನು ಸಂಗ್ರಹ ಮಾಡೋದಿರ್ಬೋದು ಎಕ್ಸೆಟ್ರಾ. ಸೊ ದಟ್ ಈಸ್ ಎಸ್ಕವೇಷನ್ಸ್. ಫಸ್ಟ್ ಇಯರ್ ವಿ ಹ್ಯಾವ್ ಲಿಟ್ರರಿ ಸೋರ್ಸಸ್. ಲಿಟ್ರರಿ ಸೋರ್ಸಸ್, ಈಗ ನಾವು ಸೋರ್ಸನ್ನು ಡಿಸ್ಕಸ್ ಮಾಡೋದಕ್ಕಿಂತ ಮುಂಚೆ ವೈ ದಿ ಸ್ಟಡಿ ಆಫ್ ಹಿಸ್ಟ್ರಿ ಈಸ್ ನೆಸೆಸರಿ. ಈಸ್ ಇಟ್ ನೆಸೆಸರಿ or that is important or that is useful to us? Yes, the study of history is very important and also useful, especially for learners, mainly students, then teachers, then various officers, etc. For various things, the knowledge of history is very important. ಅಂದರೆ ಇತಿಹಾಸದ ಒಂದು ಜ್ಞಾನವಿದೆಯಲ್ಲ, ನಮಗೆ ಅದು ತುಂಬ ಏನಾಗ್ತದೆ ಸಹಕರಿಸ್ತದೆ, ಅಥವಾ ನಾವು ಅದನ್ನು ತಿಳ್ಕೊಳ್ಬೇಕಾದ ಅನಿವಾರ್ಯತೆ ಅದು ಕೂಡ ಈ ನಮ್ಮ ಮಾಡರ್ನ್ ವರ್ಲ್ಡಲ್ಲಿ ಅಥವಾ ಆಧುನಿಕ ಪ್ರಪಂಚದಲ್ಲಿ ನಾವು ಇತಿಹಾಸವನ್ನು ಮರೆತು ಬಿಟ್ಟರೆ ನಂತರ ಏನಾಗ್ತದೆ, ಅನೇಕ ಸಮಸ್ಯೆಗಳನ್ನು ಎದುರಿಸಬೇಕಾಗ್ತದೆ. ಕೆಲವರು ಹೇಳ್ಬೋದು ಇತಿಹಾಸಕ್ಕೂ ಅಷ್ಟು ಏನು ಇಂಪಾರ್ಟೆಂಟ್ ಅಲ್ಲ, ಅದು ಯಾಕೆಂದರೆ ಪಾಸ್ಟ್ ನಡೆದು ಹೋದನ್ನು ಮಾತ್ರ ನಾವು ಡಿಸ್ಕಸ್ ಮಾಡ್ತೇವೆ ಮತ್ತು ಏನಿಲ್ಲ. ಬಟ್ ಇತಿಹಾಸವನ್ನು ಮರೆತರೆ ಇತಿಹಾಸವನ್ನು ಏನು ಮಾಡಲಿಕ್ಕೆ ಆಗೋದಿಲ್ಲ, ಸೃಷ್ಟಿಸಲಿಕ್ಕೆ ಆಗುವುದಿಲ್ಲ. ಯಾಕೆಂದರೆ ಏನು ನಾವು ಹಿಂದಿಂದ ಬಂದಿದ್ದೇವೆ ನೋಡಿ, ನಡ್ಕೊಂಡು ಬಂದಿದ್ದೇವೆ, ಅದನ್ನು ನಾವೇನು ಮಾಡಬೇಕಾಗ್ತದೆ, ಮುಂದುವರಿಸ್ಕೊಂಡು ಹೋಗಬೇಕಾಗ್ತದೆ. ಅದೇ ರೀತಿ ನಮ್ಮ ಪಾಸ್ಟ್ ಮಿಸ್ಟೇಕ್ಸ್ಗಳನ್ನು ಏನು ನಾವು ಪಾಸ್ಟಲ್ಲಿ ಮಿಸ್ಟೇಕ್ಸ್ ಮಾಡಿದ್ದೇವೆ, ವಿ ಡನ್ ಸೆವರಲ್ ಮಿಸ್ಟೇಕ್ಸ್, ವಿ ಮೀನ್ಸ್ ಅವರ್ ಆ್ಯನ್ಸೆಸ್ಟರ್ಸ್, ದೇ ಡನ್ ವೇರಿಯಸ್ ಮಿಸ್ಟೇಕ್ಸ್. ಸೊ ಆ ಮಿಸ್ಟೇಕ್ಸನ್ನು ನಾವೇನು ಮಾಡಬೇಕಾಗ್ತದೆ, ಏನು ಮಾಡಬೇಕು, ಸರಿ ಮಾಡಿಸ್ಕೊಂಡು ಹೋಗ್ಬೇಕು. ಅಂದರೆ ಅದನ್ನು ರಿಪೀಟ್ ಮಾಡೋದಲ್ಲ. ಫಾರ್ ಎಕ್ಸಾಂಪಲ್ ವಾರ್ಸ್ ಇರ್ಬೋದು. ಈಗ ಇತಿಹಾಸದಲ್ಲಿ ನಾವು ಮೇಜರಾಗಿ ಒಂದು ಡಿಸ್ಕಸ್ ಮಾಡುವಂತಹ ಪಾರ್ಟ್ ವಾರ್ಸ್ ಬಗ್ಗೆ. ಬಟ್ ಕೆಲವರು ಬ್ಲೇಮ್ ಮಾಡ್ಬೋದು ಇತಿಹಾಸದಲ್ಲಿ ರಾಜ್ಯರ ಬಗ್ಗೆ, ಅವರ ವಾರ್ಸ್ ಫೈಟ್ಸ್ ಬಗ್ಗೆ, ಯುದ್ಧದ ಬಗ್ಗೆ ಮಾತ್ರ ಡಿಸ್ಕಸ್ ಮಾಡ್ತಾರೆ. ಅದನ್ನು ಮಾತ್ರ ಅಲ್ಲದೆ ಇನ್ ಹಿಸ್ಟ್ರಿ ವಿ ಸ್ಟಡಿ ಅಬೌಟ್ ಆಲ್ ಆಕ್ಟಿವಿಟೀಸ್ ಆಫ್ mankind. All activities were included in history. That is political, economic, social, religious, cultural, etc. Like cultural means it includes their language, art, music, then painting, etc. ಎಲ್ಲವೂ ಬಂತು. ರಿಲಿಜನ್ ಬಗ್ಗೆ ಕೂಡ ನಾವು ಡಿಸ್ಕಸ್ ಮಾಡ್ತೇವೆ, ರಿಲಿಜನ್ ಬಿಟ್ಟು ಡಿಸ್ಕಸ್ ಮಾಡೋದಿಲ್ಲ. ಯಾಕೆಂದರೆ ನಮ್ಮ ಎಲ್ಲ ಈಗ ನೋಡಿ, ಒಂದು ಧರ್ಮವು ಆ ಶತಮಾನದಲ್ಲಿ ಆರಂಭ ಆಯಿತು, ಫೌಂಡೆಡ್ ಬೈ ಯಾರೋ, ಅದರ ಫೌಂಡರ್ ಹೇಗೆ, ಯಾಕೆ, ಎಲ್ಲವನ್ನು ನಾವಲ್ಲಿ ಡಿಸ್ಕಸ್ ಮಾಡ್ತೇವೆ. ಮತ್ತು ಇತಿಹಾಸದಲ್ಲಿ ನೋಡಿ ಎಲ್ಲ ಧರ್ಮಗಳ ಬಗ್ಗೆ ತಿಳ್ಕೊಳ್ಳೋದ್ರಿಂದ ಒಂದು ರಿಲಿಜಿಯಸ್ ಟಾಲರೇಷನ್ ಕೂಡ ತರಲಿಕ್ಕೆ ಸಾಧ್ಯ ಆಗ್ತದೆ. ದಟ್ ಈಸ್ ವೆರಿ ನೆಸಸರಿ ಇನ್ ದಿಸ್ ಮಾಡರ್ನ್ ಒಂದು ನಮ್ಮ ಸೊಸೈಟಿಯಲ್ಲಿ. ಅದು ತುಂಬ ಇಂಪಾರ್ಟೆಂಟ್ ಕೂಡ ಆಗ್ತದೆ. ಅಂದರೆ ಎಲ್ಲ ಧರ್ಮಗಳ ಬಗ್ಗೆ ನಾವು ತಿಳ್ಕೊಂಡ್ರೆ ಮಾತ್ರ ಏನಾಗ್ತದೆ, ಎಲ್ಲರೂ ಕೋಪರೇಷನಲ್ಲಿ ಅಥವಾ ಒಂದು ಟಾಲರೇಟ್ ಮಾಡಿಕೊಂಡು ಜೀವಿಸಲಿಕ್ಕೆ ಸಾಧ್ಯ. ಅಗೇನ್ ದಿ ಮೆಮೊರಿ ಆಫ್ ಪಾಸ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಟು ನೋ ಅಬೌಟ್ ಪಾಸ್ಟ್, ದಿ ಸ್ಟಡಿ ಆಫ್ ಹಿಸ್ಟ್ರಿ ಇಸ್ ಆಲ್ಸೋ ನೆಸಸರಿ. ದೆನ್ ಫಾರ್ ಸ್ಟೂಡೆಂಟ್ಸ್, ಮೇನ್ಲಿ ಫಾರ್ ದೀಸ್ ಕಾಂಪಿಟೇಟಿವ್ ಎಕ್ಸಾಮ್ಸ್, ನಾಲೆಜ್ ಆಫ್ ಹಿಸ್ಟ್ರಿ ಇಸ್ ವೆರಿ ಇಂಪಾರ್ಟೆಂಟ್. ನೋಡಿ, ಒಂದು ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಗೆ ಹೋಗಿ ಅಲ್ಲಿ ಇತಿಹಾಸದ ಬಗ್ಗೆ ಕ್ವಶನ್ಸ್ ಇಲ್ಲದೆ ಇರುವುದಿಲ್ಲ. ಮತ್ತು ಇನ್ನೊಂದು, ನಮ್ಮ ರಾಷ್ಟ್ರದ ಬಗ್ಗೆ ನಾವು ತಿಳ್ಕೊಳ್ಬೇಕಾದ್ರೆ ಇತಿಹಾಸವನ್ನು ಅಧ್ಯಯನ ಮಾಡಲೇಬೇಕು. ಆ್ಯಂಡ್ ದಿ ಸ್ಟಡಿ ಆಫ್ ಹಿಸ್ಟ್ರಿ ಇಸ್ ಆಲ್ಸೋ ಪ್ರಮೋಟ್ಸ್ ಪೇಟ್ರಿಯಾಟಿಸಮ್. ನಮ್ಮ ರಾಷ್ಟ್ರದ ಬಗ್ಗೆ ನಾವು ಯಾವಾಗ ಜಾಸ್ತಿ ತಿಳ್ಕೊಳ್ತೇವೆ ನೋಡಿ, ಅವಾಗ ನಮಗೆ ಪೇಟ್ರಿಯಾಟಿಕ್ ಸ್ಪಿರಿಟ್ ಆಟೋಮ್ಯಾಟಿಕಲಿ ನಮ್ಮಲ್ಲಿ ಏನಾಗ್ತದೆ, ಅದು ಬಿಲ್ಡ್ ಆಗ್ತಾನೆ ಹೋಗ್ತದೆ. ದಟ್ ಈಸ್ ಪೇಟ್ರಿಯಾಟಿಕ್ ಸ್ಪಿರಿಟ್ ಇರ್ಬೋದು. ದೆನ್ it also removes our prejudices ಅಂದರೆ ಏನು, ನಾವು ಒಂದು ರಿಲಿಜನ್ ಇರ್ಬೋದು ಅಥವಾ ಪರ್ಟಿಕ್ಯುಲರ್ ಒಂದು ರೇಸ್ ಇರ್ಬೋದು, ಯಾವುದರ ರೀಜನ್ ಇರ್ಬೋದು, ಅದರ ಬಗ್ಗೆ ಕೆಲವೆಲ್ಲ ರಾಂಗ್ ನೋಷನ್ಸ್ಗಳು ಇಟ್ಕೊಂಡಿರ್ತೇವೆ. ಅದನ್ನು ರಿಮೂವ್ ಮಾಡಬೇಕಾದ್ರೆ ಇತಿಹಾಸವನ್ನು ತಿಳ್ಕೊಳ್ಬೇಕಾಗ್ತದೆ. ಸೊ ಅಗೇನ್ ವಿ ಹ್ಯಾವ್ ಮೆನಿ ಯೂಸಸ್ ಆಫ್ ದಿಸ್ ಸ್ಟಡಿ ಆಫ್ ಹಿಸ್ಟ್ರಿ. ಸೊ ಹಿಯರ್ to study history we have various sources. They are literary sources and archaeological sources. Again here literary, first we are discussing about literary sources. ಅಂದ್ರೆ ನಾನು ಇಲ್ಲಿ ಸೋರ್ಸ್ ಅಂದರೆ ಎಲ್ಲ ಇತಿಹಾಸ, ಈಗ ನೋಡಿ ಪ್ರಾಚೀನ ಇತಿಹಾಸ ಇರ್ಬೋದು, ಮಧ್ಯಕಾಲೀನ ಇತಿಹಾಸ ಇರ್ಬೋದು, ಆಧುನಿಕ ಇರ್ಬೋದು, ಏನ್ಷಿಯಂಟ್, ಮೆಡಿವಲ್ ಆ್ಯಂಡ್ ಮಾಡರ್ನ್. ಹೆಸರು ನೆನ್ಪಿಟ್ಕೊಳ್ಳಿ, ಏನ್ಷಿಯಂಟ್, ಮೆಡಿವಲ್ ಮತ್ತು ಮಾಡರ್ನ್.
ಸೊ ಈ ಮೂರು ಇತಿಹಾಸಗಳನ್ನು ತಿಳ್ಕೊಳ್ಬೇಕಾದ್ರೂ ನಮಗೆ ಆಧಾರಗಳು ಬೇಕೇ. ಆಧಾರಗಳಿಲ್ಲದೆ ಇತಿಹಾಸವನ್ನು ನಾವು ಸುಮ್ಮನೆ ಏನು ಮಾಡಲಿಕ್ಕಾಗೋದಿಲ್ಲ, ರೀಕನ್ಸ್ಟ್ರಕ್ಟ್ ಮಾಡಲಿಕ್ಕೆ ಅಥವಾ ತಿಳ್ಕೊಳ್ಳಿಕ್ಕೂ ಸಾಧ್ಯ ಆಗೋದಿಲ್ಲ. ಸೊ ಈಗ ಇಲ್ಲಿ ಫಸ್ಟ್ ಇರುವಂಥದ್ದು ಇಂಡಿಜಿನಿಯಸ್ ಲಿಟ್ರರಿ ಸೋರ್ಸಸ್ಸಲ್ಲಿ ಪುನಃ ಸಬ್ ಡಿವಿಷನ್ಸ್ ಬರ್ತದೆ. ದಟ್ ಈಸ್ ಇಂಡಿಜಿನಿಯಸ್ ಲಿಟ್ರರಿ ಸೋರ್ಸಸ್ ಆ್ಯಂಡ್ ಫಾರಿನ್ ಲಿಟ್ರೇಚರ್. ಇಂಡಿಜಿನಿಯಸ್ ಮೀನ್ಸ್ ದಟ್ ಈಸ್ ಪ್ಯೂರ್ಲಿ written by Indians, that is purely Indian literary sources. Indigenous ಅಂದರೆ ಇಂಡಿಯನ್ ಅಂದರೆ ನಮ್ಮದೇ, ಹೊರಗಿದ್ದಲ್ಲ, ಇಂಡಿಜಿನಿಯಸ್. Then next one is foreign. Indigenous and foreign. Foreign means various literary accounts which were or records or works or books which were written by the foreign historians or travelers or visitors, etc. And those travel accounts or their experiences also helps us to reconstruct the history. ಅದಕ್ಕಂತಲೇ ಈಗ ಫಾರ್ ಎಕ್ಸಾಂಪಲ್ ಒಬ್ಬ ಚೈನೀಸ್ ಟ್ರಾವೆಲರ್ ಬರ್ತಾನೆ, ಅಥವಾ ಅರಬ್ ಟ್ರಾವೆಲರ್ ಬಂದಿದ್ದ, ಅಥವಾ ಗ್ರೀಕ್ ರೋಮನ್ ಟ್ರಾವೆಲರ್ಸ್ ಅಥವಾ ಹಿಸ್ಟೋರಿಯನ್ಸ್ ವಿಸಿಟರ್ಸ್ ಭಾರತಕ್ಕೆ ಬಂದಿದ್ದರು ಪ್ರಾಚೀನ ಕಾಲದಲ್ಲಿ, ಈಗ ಕೂಡ ಬರ್ತಾರೆ, ಬಂದಿದ್ರು. ಅವ್ರು ಏನು ಮಾಡ್ತಾರೆ, ಇಲ್ಲಿ ನೋಡಿದ್ದನ್ನು ರೆಕಾರ್ಡ್ ಮಾಡ್ತಾರೆ. ಸೊ ಅವ್ರು ಏನು ಅವರ ಟ್ರಾವೆಲ್ ಅಕೌಂಟ್ಸ್ ಅಂತ ಹೇಳ್ತೇವೆ, ಪ್ರವಾಸ ಕಥನಗಳು, ಅದನ್ನು ಕೂಡ ನಾವು ಇತಿಹಾಸವನ್ನು ರೀಕನ್ಸ್ಟ್ರಕ್ಟ್ ಮಾಡೋದು. ಅದರನ್ನೇ ಫುಲ್ ಡಿಪೆಂಡ್ ಆಗೋದಿಲ್ಲ, ಬಟ್ ಎಲ್ಲವನ್ನೇನು ಮಾಡೋದು, ಕ್ಲಿಯರ್ ಆಗಿ ಸ್ಟಡಿ ಮಾಡಿಕೊಂಡು ಇತಿಹಾಸವನ್ನು ರೀಕನ್ಸ್ಟ್ರಕ್ಟ್ ಮಾಡುವ ಒಂದು ಕೆಲಸವನ್ನು ಮಾಡುವಂಥದ್ದು. ಸೊ ಇಂಡಿಜಿನಿಯಸ್ ಅಂದರೆ ಭಾರತೀಯ, ಇಂಡಿಜಿನಿಯಸ್ ಲಿಟ್ರರಿ ವರ್ಕ್ಸ್, ದಟ್ ಈಸ್ ಪ್ಯೂರ್ಲಿ ಇಂಡಿಯನ್. ದೆನ್ ಫಾರಿನ್ ಲಿಟ್ರೇಚರ್. So indigenous literature is again divided into religious literature, literary works, and secular. ಇಲ್ಲಿ ನೋಡಿ ಕ್ಲಿಯರ್ ಆಗಿ ರಿಲಿಜಿಯಸ್ ಮತ್ತು ಸೆಕ್ಯುಲರ್ ಅಂತ. ರಿಲಿಜಿಯಸ್ ಅಂದರೆ ಧಾರ್ಮಿಕ, ಅಂದರೆ ಜಾಸ್ತಿ ಅದರಲ್ಲಿ ಧಾರ್ಮಿಕ ಒಂದು ಏನಿರ್ತದೆ, ಇನ್ಫ್ಲುಯೆನ್ಸ್ ಇರ್ತದೆ, ಅಥವಾ ಧಾರ್ಮಿಕ ಉದ್ದೇಶಕ್ಕೋಸ್ಕರನೇ ರಚನೆಗೊಂಡಂತಹ ಒಂದೇನು ಬರವಣಿಗೆಗಳು. ಬಟ್ ಆ ಧಾರ್ಮಿಕ ಬರವಣಿಗೆಗಳು ಅಥವಾ ಧಾರ್ಮಿಕ ಸ್ಪಿರಿಚುವಲಿಟಿ ಇನ್ಫ್ಲುಯೆನ್ಸ್ ಜಾಸ್ತಿ ಇದ್ದರೂ ಕೂಡ ನಮಗೆ ಅದು ಇತಿಹಾಸವನ್ನು ತಿಳ್ಕೊಳ್ಳಿಕ್ಕೆ ಹೆಲ್ಪ್ ಮಾಡ್ತವೆ. ಅದನ್ನು ನಾವು ರಿಲಿಜಿಯಸ್ ಲಿಟ್ರರಿ ಅಕೌಂಟ್ಸ್ ಅಂತ ಹೇಳ್ತೇವೆ. ಧಾರ್ಮಿಕ ಗ್ರಂಥಗಳು. ಯಾಕೆ ನೋಡಿ, ನಾವು ಇತಿಹಾಸದಲ್ಲಿ ಅಧ್ಯಯನ ಮಾಡುವಂಥದ್ದು ಇಡೀ ಮಾನವನ ಚರಿತ್ರೆ. ಅಲ್ಲಿ ಕೇವಲ ಅವನ ರಾಜಕೀಯ ಜೀವನ ಮಾತ್ರ ಅಲ್ಲ, ಅಥವಾ ಕೇವಲ ಸಾಮಾಜಿಕ ಜೀವನ ಮಾತ್ರ ಅಲ್ಲ, ಇಡೀ ಅವನ ಒಂದು ಜೀವನ ಚರಿತ್ರೆ. ಅರ್ಥ ಆಗ್ತಾ ಉಂಟಲ್ಲ, ಇಲ್ಲಿ ಫುಲ್ ಹಿಸ್ಟ್ರಿ ಆಫ್ ಮ್ಯಾನ್ ಕೈಂಡ್, ಅಥವಾ ಎವ್ರಿಥಿಂಗ್ ಆರ್ ಆಲ್ ಆಕ್ಟಿವಿಟೀಸ್ ಆಫ್ ಮ್ಯಾನ್ ಆರ್ ಇನ್ಕ್ಲೂಡೆಡ್ ಇನ್ ಹಿಸ್ಟ್ರಿ. ದಟ್ ಈಸ್ ಪೊಲಿಟಿಕಲ್. ಸರಿ ನೆನ್ಪಿಟ್ಕೊಳ್ಬೇಕು, ಅವನ ರಾಜಕೀಯ ಜೀವನ. ಅದಕ್ಕೆ ನೋಡಿ, ಅಲ್ಲಿ ನಾವು ರಾಜ್ಯಗಳ ಬಗ್ಗೆ ಡಿಸ್ಕಸ್ ಮಾಡ್ತೇವೆ, ಅವರ ಆಳ್ವಿಕೆ, ಅವರೇನು ಮಾಡಿದ್ರು. ದಟ್ ಈಸ್ ಕೇವಲ ಅವರ ರಾಜಕೀಯ ಮಾತ್ರ ಅಲ್ಲ, ಸೊಸೈಟಿ ಬಗ್ಗೆ ಡಿಸ್ಕಸ್ ಮಾಡ್ತೇವೆ, ಜನರ ಸೋಷಿಯಲ್ ಲೈಫ್ ಹೇಗಿತ್ತು ಆರಂಭದಿಂದ ಕೂಡ. ಈಗ ನಮಗೆ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಬಗ್ಗೆ ತಿಳ್ಕೊಳ್ಳುವಾಗ, ಅಂದರೆ ಹರಪ್ಪನ್ ಸಿವಿಲೈಸೇಷನ್ ಅಥವಾ ಸಿಂಧೂ ನದಿಯ ನಾಗರಿಕತೆಯಲ್ಲಿ, ಇಂಡಸ್ ವ್ಯಾಲಿ ಅಂದರೆ ಸಿಂಧೂ ನದಿಯ ನಾಗರಿಕತೆ ಬಗ್ಗೆ ತಿಳ್ಕೊಳ್ಳಿಕ್ಕೆ ತುಂಬ ಆಧಾರಗಳು, ರಿಟರ್ನ್ ರೆಕಾರ್ಡ್ಸ್ ಇಲ್ಲದಿದ್ದರೂ ಕೂಡ ಏನು ಅಲ್ಲಿ ಸಿಕ್ಕಿದ ಈ ಆರ್ಕಿಯಾಲಜಿಕಲ್ ಎಕ್ಸ್ಕವೇಷನ್ಸ್ನ ಮುಖಾಂತರ ಎಲ್ಲ ಏನು ಸಿಕ್ಕಿದ್ದು ನೋಡಿ, ಅದನ್ನು ಮುಖಾಂತರ ಅವರ ಸೋಷಿಯಲ್ ಲೈಫ್ ಬಗ್ಗೆ ಕೂಡ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾನೆ ಇದ್ದಾರೆ. ಈಗ ಕೂಡ ಎಕ್ಸ್ಕವೇಷನ್ಸ್ಗಳು ಆಗ್ತದೆ, ಏನು ಮಾಹಿತಿಗಳು ಸಿಕ್ಕಿರೋದನ್ನು ನಾವು ಸ್ಟಡಿ ಮಾಡ್ತೇವೆ. ದೆನ್ ಅವರ ಇಕನಾಮಿಕ್, ಆರ್ಥಿಕ ಜೀವನ ಹೇಗಿತ್ತು, ಅವರ ಆಕ್ಯುಪೇಷನ್ ಏನಾಗಿತ್ತು, ಆ್ಯಂಡ್ ಮೇನ್ ಸೋರ್ಸ್ ಆಫ್ ಇನ್ಕಮ್ ಇರ್ಬೋದು, ಎವ್ರಿಥಿಂಗ್ ಅದನ್ನು ಕೂಡ ಡಿಸ್ಕಸ್ ಮಾಡ್ತೇವೆ. ದೆನ್ ರಿಲಿಜನ್, ಯಾವ ಧರ್ಮ ಏನು, ಅವರ ಮೇನ್ಲಿ ಧಾರ್ಮಿಕ ಆಚರಣೆಗಳು, ನಂಬಿಕೆಗಳು, ದಟ್ ಈಸ್ ಸ್ಪಿರಿಟ್ ರಿಲಿಜಿಯಸ್. ಮತ್ತು ಕಲ್ಚರಲ್ ಅಂದರೆ ಅವರ ಆರ್ಟ್, ಆರ್ಕಿಟೆಕ್ಚರ್, ಲಿಟ್ರೇಚರ್, ಮ್ಯೂಸಿಕ್ ಇರ್ಬೋದು, ಆರ್ಟ್ ಇರ್ಬೋದು. ದಟ್ ಈಸ್ ಟೋಟಲಿ ನಾವು ಮಾನವನ ಫುಲ್ ಜೀವನ ಚರಿತ್ರೆಯನ್ನು ಅಧ್ಯಯನ ಮಾಡ್ತೇವೆ. ಸೊ ಹಿಯರ್ ರಿಲಿಜಿಯಸ್ ಮತ್ತು ಇನ್ನೊಂದು ಅದರಲ್ಲಿ ಡಿವಿಷನ್ ಬರುವಂಥದ್ದು ಸೆಕ್ಯುಲರ್. ರಿಲಿಜನ್ಗೆ ಆಪೋಸಿಟ್ ಆಗಿರುವಂಥದ್ದು ಸೆಕ್ಯುಲರ್ ಲಿಟ್ರರಿ ವರ್ಕ್ಸ್. ಸೆಕ್ಯುಲರ್ ಅಂದರೆ ಧಾರ್ಮಿಕ ಒಂದು ಇನ್ಫ್ಲುಯೆನ್ಸ್ನಿಂದ ಹೊರಗಿರುವಂಥದ್ದು. ಸೆಕ್ಯುಲರ್ ಮೀನ್ಸ್ ವಿಚ್ ಈಸ್ ಫ್ರೀ ಫ್ರಮ್ ದಿ ಇನ್ಫ್ಲುಯೆನ್ಸ್ ಆಫ್ ರಿಲಿಜಿಯನ್.
mainly historical, then non-historical works, then some of the medicinal works and science works which were related to science. All these were called as secular literary works. Again, foreign literature, that is the writings of Greco-Roman writers, then Arab travelers, then various Chinese and other visitors who visited India, they also left valuable accounts and they were counted as foreign literary works.